ಪಿಕ್ಚರ್ ಬಿಡ್ತಾ ಗೊತ್ತಿಲ್ಲ. ಇಲ್ಲೊಬ್ಳು ನನ್ನ ಫ್ರೆಂಡ್ ಇದ್ಲು, ನನ್ನ ಜೊತೆಗೂ ಇದ್ರು. ಅದೇನದು ಶಬ್ದ ಆಗ್ತಿದೆಯಲ್ಲ? ಇಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ಸಾರಿ 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 ಸಾರಿ. I can't. ಎಂತ? ನಾನು ಪ್ರಮು ತಂದೆ. ನಮಸ್ಕಾರ. ಅದಕ್ಕೆ ಯಾವುದಕ್ಕೂ ಇರ್ಲಿ, ನೀವೊಂದು ನಮಸ್ಕಾರ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ನನಗೆ ಟೈಮ್ ಇಲ್ಲ. ನಿಮ್ಗೆ ನಿಮ್ ಕಾಲೇಗಿದೆ? ಫೈನ್. ನಿಮ್ಗೆ ಏನಾದ್ರು ನಾನು ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ, ಅಲ್ಲ ಅನ್ಸಿದ್ರೆ ಇದನ್ ಕೊಡಿ. ಇದ್ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ. ಈ ಆಂಟಿಕ್ ಕಾರು, ಕಂಬಗಳು, ಹೆಂಚು, ಇದೆಲ್ಲ ನಿಮಗೆ ತುಂಬಾ ಇಷ್ಟ ಅಂತ ಕಾಣಿಸುತ್ತಲ್ಲ? ಹೌದು. ನನ್ ಮನ್ಸಿಗೆ ಇಷ್ಟ ಆಗಿದ್ದನ್ನ ಹಿಂಗೆ ಗೊಂಬೆ ತರ ಎತ್ಕೊಂಡ್ಬಿಡ್ತೀನಿ. ಹಿಂಗೆ ಬರಲ್ಲ. ಬಂದಿದ್ದಕ್ಕೆ ಮೋಸ ಇಲ್ಲ. ಬಿಟ್ಟಿ ಗಿಫ್ಟ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ನಿಮ್ ಮೂಗ್ಬಿಟ್ಟು ಸುಮ್ನೆ ಮೂಗ್ ಮೇಲೆ ಇಟ್ಕೊಂಡಿದ್ದೀರಾ ಇಲ್ಲ ತೂತ್ ಮಾಡಿ ಹಾಕೊಂಡಿದ್ದೀರಾ? ಯಾವ್ದಕ್ಕೂ ಇರ್ಲಿ, ಇನ್ಫಾರ್ಮೇಶನ್ಗೋಸ್ಕರ ಅಂತ ಕೇಳಿದೆ. ಯಾಕೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ? ಹಲೋ. ಹೋಗ್ಲಿ, ನಾನು ಯಾಕೆ ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ ಅದನ್ನಾದ್ರೂ ಹೇಳಿ. ಯಾರಿಗೆ ಗೊತ್ತು? ಹೇ, ಅದು ನಮ್ದು, ನೀವ್ ಹೇಳಂಗಿಲ್ಲ. ಶಾಲಿ ಗೊಶಾತ ಬ್ರಶೋಮಕ್ ಹೋಯ್ತು ಹಂಗಂದ್ರೆ ಏನ್ ಗೊತ್ತಾ? ನನ್ಗೂ ಗೊತ್ತಿಲ್ಲ. ಈ ನಿಮ್ ಹಲ್ಗಳು ತುಂಬಾ ಚೆನ್ನಾಗಿದೆ. ಓನಾ? ನಿಮ್ ಫ್ಯಾಮಿಲಿ ಹಲ್ ಡಾಕ್ಟರ್ ಆದ್ರೂ ಇದಾರ? ತಲೆ ಪಕ್ಕ ಬುಲೆಟ್ ತುಂಬಾ ನಗ್ಬೇಡಿ, ಕೆನ್ನೆಗೊಳ್ಳೋದಲ್ಲ. ಹಲೋ ಹಲೋ, ನನ್ನ ಫೋನ್ ನಾನೇ ಫೋನ್ ಮಾಡಿದ್ದೀನಿ, ಮಾತಾಡಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀವಾ? ಈ ಕಡೆ ನಾನ್ರಿ. ಹೇಳಿ. ಎಡಗೈಲಿ ಫೋನ್ ತಗೊಳ್ಳಿ, ಬಲಗೈಲಿ ತಲೆ ಕೆರ್ಕೊಡಿ. ಕೆರ್ಕೊಂಡ್ರಾ? ಗುಡ್. ನಿಮ್ಮ ಅಜ್ಜಿದೊಂದು ಹಳೆ ರೇಷ್ಮೆ ಸೀರೆ ಸುತ್ಕೊಂಡು ಹೂ ಮುಡ್ಕೊಂಡು ನನ್ನ ಮೊಬೈಲ್ ತಗೊಂಡು ನದಿಲಿ ಈಜ್ಕೊಂಡ್ಬನ್ರಿ, ಚೆನ್ನಾಗಿರುತ್ತೆ. ನಾನು ಬರಕ್ ಆಗಲ್ಲ. ಪ್ರಯತ್ನ ಅವಳ್ದು, ಫಲ ನಾವು ಕೊಡೋಣ. ನಾನು 2 ಸತಿ ಹಾಯ್ ಅಂದ್ರೆ ವಿಷಯ ಮಾಡಲಿಲ್ಲ. ಓಹ್, ಥ್ಯಾಂಕ್ಸ್. ಓಹ್,
ಇದು ನಮ್ಮ ಕಡೆಯಿಂದ ತಗೊಳ್ಳಿ, ಊದ್ಕೊಳ್ಳಿ. ಯಾವುದಕ್ಕೂ ಸೌಂಡ್ ಇರಲಿ. ಹೊಸ ಪಿಪಿ. ಪಸೀನ ಅಂದ್ರೆ ಏನು? ಏ ಹಂಗೆಲ್ಲ ಹೇಳಕ್ಕಾಗಲ್ಲ, ಬೇಜಾರು ಮಾಡ್ಕೊಬೇಡಿ ಪ್ಲೀಸ್. ಬೇಕಾದ್ರೆ ತಿಥಿ ವಡೆ ಬಗ್ಗೆ ಮಾತಾಡೋಣ. ಅದನ್ನು ನೋಡಿರ್ಬೇಕಲ್ಲ. ನಿಮಗೆ ತಿಥಿ ವಡೆ ಎಷ್ಟಾಗಲ್ಲ ಅಂದ್ರೆ ಸನದೆ ಅಪ್ಪ ಅಂತ ಕರಿತೀನಿ. ಎಷ್ಟಾಗುತ್ತೋ ಅಷ್ಟು ಬೇಜಾರು ಮಾಡ್ಕೊಂಬಿಡಿ. ಒಂದ್ ಹುಡುಗಿ ಫೋಟೋ ಹಾಕೊಂಡು ತಿಥಿ ವಡೆ ಅಂತ ಹೆಸರಿಟ್ಟಿದ್ದೀರಲ್ಲ, ಸ್ವಲ್ಪನಾದ್ರೂ ಡೀಸೆನ್ಸ್ ಇದೆಯಾ ನಿಮ್ಗೆ? ನಾನ್ ತುಂಬಾ ಡೀಸೆಂಟು, ನೀವೇ ಯಾಕೋ ಅರ್ಥ ಮಾಡ್ಕೋತಿಲ್ಲ. ತಿಥಿ ವಡೆ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ. ಸಂದರ್ಭದೊಂದಿಗೆ ವಿವರಿಸಿ. ಕಾಲಗರ್ಭದಲ್ಲಿ ತಿಥಿ ಮತ್ತು ವಡೆ, ಇದು ಒಂದು ರೀತಿ ನಿರ್ವಿಕಾರದಲ್ಲಿ ಪ್ರಜ್ವಲಿಸಿದ ಕ್ಷಕಿರಣಗಳು ವಡೆಯ ಒಂದು ಪಾರ್ಶ್ವದಲ್ಲಿ ಬಿದ್ದು ಪ್ರತಿಫಲಿಸಿದ ಪರಿಣಾಮವಾಗಿ ಅದು ನಿಮ್ಮ ಮುಖದ ಮೊಡವೆಯ ಬಣ್ಣದ ಹೋಲಿಕೆಯೊಂದಿಗೆ ತುಟಿಗಳ ಮಂದಹಾಸವಾಗಿ ಪರಿವರ್ತನೆಗೊಂಡು ನಮ್ಮ ಎದೆಯೆಂಬ ಖಾಲಿ ಡಬ್ಬದಲ್ಲಿ ವಿಲೀನಗೊಂಡು ದುರದೃಷ್ಟವಶ ಉದ್ದಿನ ಬೇಳೆಯಾಗಿ ವಿಕಸನ ಹೊಂದಿ ತೈಲದಲ್ಲಿ ಬೆಂದು ತಿಥಿವಡೆಯಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ನಮಗೆ ಗೊತ್ತಿರೋದು. ಏನಿಲ್ಲ ಹೋಗೋಣ. ಬಲಗಾಲ ಸ್ವಲ್ಪ ಗಿಡ್ಡ ಅನ್ಸುತ್ತೆ. ನೀವ್ ಹೇಳಿಲ್ಲ ಬಿಡ್ರಿ, ಯಾಕೆ ಜಗಳ? ನನಗಿದಿಷ್ಟ ಆಗಲ್ಲ. ನಮಗಿಷ್ಟ. ನೀವು ಪದೇ ಪದೇ ನಮ್ಮ ಮುಂದೆ ಬಿದ್ರೆ ನಾವ್ ಎತ್ಕೋಬೇಕಲ್ಲ. ಹುಟ್ಟೆಲ್ಲಿ? ನಮ್ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ನಮ್ಮಮ್ಮ ನಾನು ಬೆಳ್ಳು ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ರಂತೆ. ನಾನ್ ಕೇಳಿದ್ದು ಹುಟ್ಟು ಬಗ್ಗೆ. ನಾನು ಇಷ್ಟೊತ್ತರೆಗೂ ಸಾವು ಬಗ್ಗೆ ನಾ ಮಾತಾಡ್ದೆ. ನೀರ್ ತಳ್ಳೋಕೆ ಒಂದು ಕೋಲ್ ಇರುತ್ತಲ್ಲ, ಆ ಹುಟ್ಟೆಲ್ರಿ. ಓ, ಯಾವನ ಗೊತ್ತು. ಏನ್ರಿ ಒಂಥರ ಚೆನ್ನಾಗಿದೆ. ರೇ, ಇದಕ್ಕೆ ಬ್ರೇಕ್ ಇಲ್ವಾ? ಈ ನದಿ ಎಷ್ಟು ದೂರ ಹರಿಯುತ್ತೆ ಅಂತ. ಹರಿಲಿ ಬಿಡ್ರಿ, ಅದಕ್ಕೆ ನದಿ ಅಂತ ಕರೆಯೋದು. ಒಳಗಡೆ ತುಂಬಾ ಸೈತ ಇದೆ. ಯಾರು? ನಿಮ್ಗ? ನಮಗೂ ಇದೆ ರೀ. ಈಗ ಎಲ್ಲೋ ಸೈತ ಗೊತ್ತಾ ನಿಮ್ಗೆ? ಹೋಗೋಣ ಬಿಡ್ರಿ, ಫ್ರೀ ಆಗಿದ್ದೀವಿ. ಐ ಕಾಂಟ್ ಶಟ್ ಅಪ್. ಹಂಗ ಶಟ್ ಅಪ್. ಒಂದು ಕಡ್ಡಿ ಸಿಗ್ನಲ್ಲು ಇಲ್ಲ. ನಿಮ್ಮ ತಾತನ ಒಂದು ಫೋನ್ ಮಾಡ್ಕೊಡ್ತೀನಿ, ಹಲೋ ಅಂತೀರಾ? ಬೇಡವಾ? ಓಕೆ, ಈಗ ಇಬ್ರು ಸೇರ್ಕೊಂಡು ಏನು ಮಾಡೋಣ? ತಿಥಿ ವಡೆ ಬಗ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇಂದ ಫುಲ್ಲು ಹೇಳ್ತೀನಿ. ಕಾಲಗರ್ಭದಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಹಂಗ? ತಾತ, ಚಿಕ್ಕಪ್ಪ, ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಮಾತಾಡ್ರಿ. ಇಂಡಿಯಾದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಒಂದು ಹುಡುಗ ಹುಡುಗಿ ಇಷ್ಟೊಂದು ಕೂಕೊಂತ ಇದೀವಿ, ಯಾರು ಮಾತಾಡ್ತಾನೆ ಇಲ್ವಲ್ರಿ? ಹಲೋ ಹಲೋ. ಗುಡ್, ನಮ್ ಸೌಂಡ್ ನಮಗೆ ವಾಪಸ್ ಬಂದ್ಬಿಡ್ತಪ್ಪ. ಈಗ ನೀರಲ್ಲಿ ನಿಮ್ಮನ್ನ ತಿರ್ಗಾ ಹೊತ್ಕೊಂಡೋ ಈಚ್ಕೊಂಡೋ ಕರ್ಕೊಂಡೋದ್ರೆ ನೀವು ಯಾವ ರೇಂಜಿಗೆ ತಪ್ಪು ತಿಳ್ಕೊತೀರಿ? ಮಾತಾಡ್ಬೇಡಿ ನನ್ನ ಹತ್ರ. ಸರಿ, ಇಬ್ರು ಸೇರ್ಕೊಂಡು ಏನ್ ಮಾಡೋದು ನೀವೇ ಹೇಳ್ಬಿಡ್ರಿ. ನನ್ನನ್ನ ಯಾಕ್ರಿ ಸೇರ್ಸ್ಕೊತೀರಾ? ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಐ ಕಾಂಟ್. ಸರಿ, ಎಂಟಿ ಆಗ್ಬಿಟ್ರಪ್ಪ. ಏನ್ ಮಾಡ್ತಾ ಇದ್ದೀರಾ? ರಿಯಲ್ ಮೊಸಳೆ ಇದೆ, ಕಾಲ್ ತೆಗಿರಿ. ಬನ್ರಿ ಈ ಕಡೆ. ಇಳಿಯವ ಕೈ ಚಾಚದಲ್ವೇನ್ರಿ? ಮೊಸಳೆ ಬೆನ್ ಮೇಲೆ ಕಾಲಿಟ್ನೋ ಏನೋ ತಾಗ್ತು. ತಾಗುತ್ತೆ. ಇದನ್ನ ಮೊಸಳೆ ಹೊಂಡ ಅಂತಾರೆ. ನಮ್ ತಾತನ್ ತಮ್ಮ ಒಬ್ರು ಹೀಗೆ ಮೊಸಳೆ ತಿಂದು ಸತ್ತೋದ್ರು. ಪಾಪ ಮೊಸಳೆ. ತಗೊಳ್ಳಿ, ಮೊಸಳೆ ಏನಾದ್ರು ಬಂದ್ರೆ ಸೇಫ್ಟಿಗೆ ಬೇಕಾಗುತ್ತೆ. ಇಲ್ಲ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಹಲೋ, ಏನ್ ಮಾಡ್ತಿದ್ದೀರಾ? ಜಲ ಸಂಶೋಧನೆ. ಕೊನೆಗೂ ನಾವಿಬ್ರು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ, ಅದಕ್ಕೆ ತೆಪ್ಪಕೊಂಡು ತೂತಾಕ್ತಿದ್ದೀವಿ. ನೀರು ಬರುತ್ತೆ, ನೀವೊಂದು ಬಾಕ್ಸೆ ನಾನೊಂದು ಬಾಕ್ಸೆ, ಬೆಳಗ್ಗೆವರೆಗೂ ಎತ್ತಾಕೋಣ. ಕೊಡಿ ಇಲ್ಲಿ, ಕೊಡ್ರಿ. ನಿಜಕ್ಕೂ ನಿರುದ್ಯೋಗಿ ಆಗ್ಬಿಟ್ಟೆ ನಾನು.
ಎಂತ ಇದು ದಾರಿಯಲ್ಲಿ ಹಬ್ಬದ ದಿನ? ಅಪ್ಪಯ್ಯ ಮಂಡ ಬಿಸಿ ಬೇಡ, ಸಣ್ಣ ಟ್ರಾಫಿಕ್ ಜಾಮು, ಎದೆ ಮೇಲೆ ಕಾಲಿಟ್ಟು ಹೋಗುವ. ನೀವು ಆ ಕಡೆ ಬನ್ನಿ, ನಾನು ಈಚೆ ಬರ್ತೇನೆ. ಹಲೋ, ಜಾಗ ಬಿಡ್ರಪ್ಪ. ನನಗೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ಇದಿಷ್ಟ ಇಲ್ಲ. ಅಣ್ಣಯ್ಯ ಪುಟ್ಟಿ ಬಂದ್ಲು. ಹೌದು, ಮೆಲ್ಲ ಮೆಲ್ಲ ಪುಟ್ಟಿ, ಮೆಲ್ಲ. ಅಣ್ಣನ ಹಾಟ್ ತೊಂದ್ರೆ ಇಲ್ಲ, ಕುಳಿತು ಮಾತಾಡಿ ಆಯ್ತಾ? ಅಣ್ಣ ಸರಿ ಉಂಟು, ನಾನಿದ್ದೇನೆ. ಇಲ್ಲ ಅಳಬೇಡ ಪುಟ್ಟಿ, ಅಳಬೇಡ ಅಳಬೇಡ. ನಾವಿಬ್ರು ಒಂದ್ಸಲಿ ಗಟ್ಟಿಯಾಗಿ ತಪ್ಕೊಂಬೋಣ, ತುಂಬಾ ದಿನ ಆಯ್ತು. ಇವರಿಬ್ರು ಮುಂದಾಡಿಕೊಂಡು ಊರು ಸುತ್ತಿದ್ದು ಸಾಕು. ಮುಂದೆ ಎಂತ ಅಂತ ಹೆಣ್ಣಿನ ತಂದೆ ಗಂಡಿನ ತಂದೆ ಇಬ್ರು ಸೇರಿ ನಿರ್ಧಾರ ಮಾಡಿ ಮದುವೆಗಿದ್ವಿ ಅಂತ ಮಾತಾಡ್ತಿದ್ದಾರೆ ದೊಡ್ಡವರು. ದುಃಖ ಪಡೋಣ ಅಂತ ಕರೆದೆ. ತುಂಬಾ ಬೇಜಾರಾಯ್ತು ನಮ್ಮ ತಾತ. ಮದುವೆ ಫಿಕ್ಸ್ ಅಂದ್ರೆ ಖುಷಿ ಪಡಕ್ಕಾಗತ್ತಾ? ಸಾಯಿಸ್ಬಿಡ್ತೀನಿ ಇವಾಗ. ಕಾರ್ಗೆ ಎಲ್ಲಿ ಬಾಯ್ ಇಳಿಸು ರಾಸ್ಕಲ್. ತಿರ್ಗಾ ಓಡೋಗೋಣ. ಬರೋದೇ ಬೇಡ, ಬಂದ್ರೆ ಮದುವೆ ಮಾಡ್ಬಿಡ್ತಾರೆ. ನಮ್ಮಿಬ್ಬರ ಸೆಲೆಕ್ಷನ್ ನಿನ್ ಸೆಲೆಕ್ಷನ್ ಚೆನ್ನಾಗಿರೋದು. ನನ್ನನ್ನು ಆರಿಸ್ಕೊಂಬಿಟ್ಟೆ. ನನ್ನ ಸೆಲೆಕ್ಷನ್ ಸ್ವಲ್ಪ ಸುಮಾರು. ಹೋಗು, ನೀನ್ ಮಾತಾಡ್ಬೇಡ ನನ್ನ ಹತ್ರ. ಸರಿ, ಇವಾಗ ನಾವು ಹೋಗ್ತಿದೀವಾ ಬರ್ತಿದೀವಾ? ಯಾವಳು ಗೊತ್ತು. ಅದು ಕರೆಕ್ಟ್. ಇನ್ನೊಂದು ಕೊಡ್ತಾ ಬಿದ್ದಿರು, ಪದೇ ಪದೇ ಕೇಳಕ್ಕಾಗಲ್ಲ ನನ್ಗೆ. ಹಂಗ ಒಂದ್ ಸ್ಟೆಪ್ ಡೈರೆಕ್ಟ್ ಆಗಿ ಆ ಗಾಡಿ ಬೆನ್ನ. ಸರಿ, ಸ್ವಲ್ಪ ಹೇಯ್, ಇನ್ನೊಂಚೂರು ಟ್ರೈ ಮಾಡಿದ್ರೆ ಎಲ್ರು ಒಟ್ಟಿಗೆ ಹೊಗೆ ಹಾಕೋಬಹುದಾಗಿತ್ತು. ಟ್ರೈ ಮಾಡೋದಿಲ್ಲ ವಾಪಸ್ಸಿನ? ಯಾಕೆ ಫೋನ್ ತೆಗಿಯಲ್ಲ? ಮುತ್ತೈದೆ ನನ್ನ ಲೆಕ್ಚರರು. ತುಂಬಾ ದಿನ ಲವ್ ಮಾಡ್ಬಾರ್ದಪ್ಪ. ಕ್ಲಾಸ್ಮೇಟ್ಸ್ ಆಗಿದ್ದು ಹುಡುಗಿರಲ್ಲ ಲೆಕ್ಚರರ್ಸ್ ಆಗ್ಬಿಡ್ತಾರೆ. ಹತ್ಲ ಕಡೆ ನಾವು ಪಾಸು ಆಗಲ್ಲ, ಇತ್ಲ ಕಡೆ ಕೇಸು ಕ್ಲೋಸ್ ಆಗಲ್ಲ. ಇದುವರೆಗೂ ನಡೆದಂತ ಈ ಪ್ರಣಯ ಪ್ರಸಂಗದಲ್ಲಿ ನಾನು ಮತ್ತೆ ಈ ಮೀನು, ಸ್ವಲ್ಪ ಮಟ್ಟಿಗೆ ನೀನು, 3 ಜನ ನೆಟ್ಟಿಗಿರೋದು. ಕೊಡು ಗಂಡ ಹೆಣ್ಣು ನೋಡ್ಬೇಡ. ಈಗ ಇದನ್ನು ಸಾಯಿಸ್ಬೇಡ ನೀನು. ನಾನು ಈ ಮೀನ ನೀರಿಗೆ ಬಿಡ್ತೀನಿ. ಹಂಗ ಅಲ್ಲ, ಈ ಹುಡುಗಿ ತಲೆ ಕೆಟ್ಟು ನನ್ನ ಇಷ್ಟಪಟ್ರೆ ನೀನೇ ಕೈಲಿ ಮೀನ್ ಇಟ್ಕೊಂಡು ಹೋಗ್ಬೇಕು? ಬರ್ಬೇಡ. ಏಯ್, ತಪ್ಪು ಮಾಡ್ತಿದ್ಯಾ. ಜಗಳ ಆಡಂತದ ಏನಾಗಿಲ್ಲ. ಇನ್ನೇನ್ ಆಗ್ಬೇಕು? ಅವಳನ್ನ ಬಿಟ್ಟೆ ಅಲ್ಲ. ಅಲ್ಲ ಅಲ್ಲ, ಅವಳೇನ್ ತಪ್ಪಿದೆ ಅಂತ ಅವಳನ್ನ ಬಿಟ್ಟೆ. ಅಷ್ಟು ಒಳ್ಳೆ ಹುಡುಗಿನ ಬೇಡ ಅಂತ ದೂರ ಕಳಿಸ್ತಿಯಲ್ಲ. ನನಗ್ ನಿನ್ ಮನುಷ್ಯನೇ ಅನ್ನಿಸ್ತಿಲ್ಲ, ಕ್ರೂರಿ ಅನ್ನಿಸ್ತಿದೆ. ಒಂದು ಪ್ರೀತಿನ ಉಳಿಸ್ಕೊಳಕ್ ಆಗದೆ ಇರೋನು ನಾಳೆ ನನಗೂ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದು ನೀನು. ನನಗ ಹಾಗ ಅನ್ಸಲ್ಲ, ನಾನು ಅದನ್ನ ನಂಬಲ್ಲ. ಯಾಕೋ ಅಳು ಬರಂಗಾಗ್ತಾ ಇದೆ. ಈಗ ನಾನು ಹತ್ತು ತುಂಬಾ ಒಳ್ಳೆಯವನಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಒಳ್ಳೆಯವನಂತ ನಿನಗನ್ಸ್ಬೇಕು, ನನ್ಗಲ್ಲ. ನೀನ್ ಒಳ್ಳೆಯವನಲ್ಲ, ನಿನ್ ಮನಸ್ಸಾರಿ ಇಲ್ಲ. ನಾನು ಇದ್ರ ಮಾತು ಕೇಳ್ಕೊಂಡು ಬದುಕೊಂಡು ಯಾರು ಇದನ್ನ ಬೈದಿರ್ಲಿಲ್ಲ. ಎಲ್ಲಿವರೆಗೂ ನಿನಗೆ ನನ್ನ ಮೇಲೆ ಅನುಮಾನ ಇರುತ್ತೋ ಅಲ್ಲಿವರೆಗೂ ಕೊಡೋ ಅಂತ ಅಳ್ತಾ ಇರು. ಆ ಕಡೆ ನಾನು ಅಳ್ತಾ ಇರ್ತೀನಿ. ಒಂದಿನ ಕಣ್ಣೀರು ಖಾಲಿ ಆಗುತ್ತೆ, ಅವತ್ ಬಾ, ನಾನು ನಿನ್ ಕಾಯ್ತಾ ಇರ್ತೀನಿ.
ಅಕಸ್ಮಾತ್ ಬರ್ಲೇಬಾರ್ದು ಅನ್ಸಿದ್ರೆ ಬರ್ಬೇಡ, ಅವತ್ತು ನಿಂಗೆ ಕಾಯ್ತಿರ್ತೀನಿ. ಇನ್ಯಾವತ್ತು ನನಗ್ ಸಿಗ್ಬೇಡ, ಹೊರಟೋಗು. ಗುಡ್ ಬೈ. ಪಾಪ ಇನ್ ಕಾಯಕ್ಕಾಗಲ್ಲ, ಹೊರಟ್ಬಿಡೋಣ ಪ್ಲೀಸ್. ಇರು, ಪರಮಾತ್ಮ ಒಳಗೆ ಹೋದ್ಮೇಲೆ ಅದೇನೋ ಮಾತಾಡೋದಿದೆ ಅಂದ್ರೆ ನಿಮ್ಮ ಮಾವ. ನೀವು ನನ್ನ ಜೀವ ಉಳಿಸಿದ ಡಾಕ್ಟ್ರು, ಬೆಳಗ್ಗಿಂದ ಕಾಯಿಸಿಬಿಟ್ಟೆ, ಈಗ ಮಾತಾಡಬಹುದಾ? ಬಾಯಿ ನಿಮ್ದು, ಪಾರ್ಟಿ ನಿಮ್ದು, ನಾವು ಬರೀ ಬೀಗರು. ಮಾತಾಡಿ. ನಾನು ನಿಮ್ಮ ಮಗನಿಗೆ ಬಡ್ದು ಬಾರಿಸಿಬಿಡ್ತೇನೆ. ಅಲ್ಲ, ಅವಳು ನನ್ನ ಪುಟ್ಟ ಕಂದ, ಇನ್ನು ನನ್ನ ಜೊತೆ ಇರುವುದಿಲ್ಲ. ನಿಮ್ಮ ಮಗನ ಜೊತೆ ಅವಳ ಸಂಸಾರ. ಪಾಪ ಅವಳು. ಪಾಪ ಯಾಕೆ? ಅಳಿಯ ಅಂದ್ರೆ ಒಂಥರದ ಪ್ರೀತಿ ಜೊತೆಗೆ ಒಂಥರದ ಸೇಡು ಅಲ್ಲವಾ? ಇದು ನಿಮ್ಮ ಮಿಸ್ಟೇಕ್ ಅಲ್ಲ, ಬ್ರ್ಯಾಂಡ್ ಮಿಸ್ಟೇಕು. ಇಲ್ಲ, ಇದೊಂಥರ ನನ್ನದೊಂದು ಪುಟ್ಟ ಕನಸು. ಕನಸುಗಳು 1000 ಇರ್ತವೆ. ನನ್ನ ಮುದ್ದಿನ ಮಗನ್ನ ನಿಮ್ಮ ಮಗಳಿಗೆ ಕೊಡ್ತಾ ಇದ್ದೀನಿ. ಆದ್ರೆ ಹುಡುಗಿ ಅಪ್ಪ ಅಜ್ಜ ಕೊಡು, ಖಾಲಿ ಬಾರಿಸ, ಕಾಲ್ ಮುರ್ದಾಗ ಕಾಲನ್ನ ಹಾಗೆ ಹಾಗೆ ಕೊಡು 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 ಹಾಗೆ. ನೀನೆಂತ ಅವಳ ಬದುಕಿನಲ್ಲಿ ಕಾರಾಡಿ ಹೃದಯ ಕಿತ್ತು ಬರ್ತದೆ. ನೀನು ಅವಳಿಗೆ ಬರೀ ಗಂಡ, ನಾನು ಅವಳಿಗೆ ಅಪ್ಪ. ಪುಟ್ಟ ಕಂದನ ಎಳೆ ಪಾದಕ್ಕೆ ಚಪ್ಪಲಿ ಸಿಕ್ಕಿಸಿ ಅವಳು ಕಾಲಿಟ್ಟಲ್ಲೆಲ್ಲ ನನ್ನ ಅಂಗ ಇಟ್ಟು ಬೆಳೆಸಿದ್ದೇನೆ ಕಾರಾಡಿ. ಅವಳು ರಾಜಕುಮಾರಿ, ನೀನು ಕಾರಾಡಿ. ಬಿಡ್ಬೇಡ, ಬಾರಿಸು, ಜೀವ ಬರ್ಲಿ. ಇವಳ ಕಣ್ಣಲ್ಲಿ ಒಂದು ದೊಡ್ಡ ನೀರು ಬಂದರೆ ಉಂಟಲ್ಲ, ನಿನ್ನ ಮಂಡೆ ಉಂಟಲ್ಲ, ಇದು 2 ಹೋಳು ಮಾಡ್ತೇನೆ. ಹೇಳೋದಕ್ಕದು ಅಪ್ಪ ಬೇಡ, ಬನ್ನಿ ಅಪ್ಪ ಈ ಕಡೆ. ಕಡೆಯಲ್ಲಿ ನಿಮ್ಮ ಮಗ, ಕಡೆಯಲ್ಲಿ. ಏನ್ ಹೇಳ್ತಿದೀಯಾ? ಕಡೆಯಲ್ಲಿ ನಿಮ್ಮ ಮಗ. ಏನೋ ಏನೋ ಹುಚ್ಚಾಟ ಇದು, ಯಾಕೋ ಹೀಗೆ ಮಾಡ್ಕೊಂಡೆ? ಕತ್ಲಲ್ಲಿ ಕಡಿನ ಹುಡುಕಿ ಬಾರಿಸ್ಬಿಟ್ರು ಪಾಪ. ಬೆಳಿಗ್ಗೆಯಿಂದ ಯಾರ್ದಾದ್ರೂ ಕೈಲಿ ಒದೆ ತಿನ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಅಂತೂ ಇಂತೂ ಒದೆ ಬಿತ್ತು. ಹೊಡ್ತಾ ತಿನ್ನುವಂಥದ್ದು ಏನೋ ಬೇಜಾರು ನಿಂಗೆ? ಯಾಕೆ ಅಳ್ತಾ ಇದೀಯಾ? ಅವಳು ಬೇಡ ಅನ್ಬಿಟ್ಲು ಪಾಪ, ಹೊಟ್ಟೋದ್ಲು. ಹೌದಾ? ನೀ ಹೇಳುದು ನಿಜವಾ? ಎಂತ ಪುಟಿ ಹೇಳ. ನನ್ಗೀಗೇನು ಕೇಳ್ಬೇಡಿ, ನನ್ ಬಿಟ್ಬಿಡಿ. ನನಗ್ ಮದ್ವೆನೂ ಬೇಡ, ಮಣ್ಣು ಬೇಡ. ನಾವೆಲ್ಲರೂ ಒಪ್ಪಿದ ಮೇಲೆ ಏನಿದು ನಿಮ್ಮಿಬ್ಬರ ಗಲಾಟೆ? ಯಾವನು ಗೊತ್ತು ಪಾಪ, ನನಗೆ ಲವ್ ಹೊಸ್ತು, ನೋವು ಹೊಸ್ತು. ರಾಜ್ಕುಮಾರಿ, ಚಪ್ಲಿ, ಎಳೆ ಪಾದ. ಬನ್ನಿ ಹೋಗುವ. ಮಾಡನ್ನು ಪ್ರೇಮಕ್ಕೆ ಮೈಲೇಜ್ ಕಮ್ಮಿ. ಕಡಿಸಂಗಿತ್ತು. ನಾನು ಒದೆ ತಿಂದಿದ್ದು ಯಾರಿಗೂ ಹೇಳ್ಬೇಡ ಪುಣ್ಯಾತ್ಮ, ಅನ್ಯಾಯವಾಗಿ ಹೀರೋ ಆಗ್ಬಿಡ್ತೀನಿ. ಕಣ್ಣೀರು ಕರಡಿಗೂ ಬರಬಹುದು ಸ್ವಾಮಿ. ಇಲ್ಲಿ ಕೊಡಿ ಮಾರ್ರೆ. ಕರಿ ನೆನಪು ಕೈಲೇ ಇರ್ಬೇಕಪ್ಪ. ಹೋಗೋ, ತೆಪ್ಪ ರೆಡಿ ಮಾಡು, ಹೋಗೋ. ಪಾಪ, ಲವ್ ಅಲ್ಲಿ ಕಣ್ಣೀರು ಕಂಪಲ್ಸರಿ. ಯಾವ್ದಕ್ಕೂ ಖರ್ಚಿ ಇಟ್ಕೊಂಡಿರಿ. ಕೈ ಹಿಡಿದು ಕರ್ಕೊಂಡು ಹೋಗಕ್ಕೆ ಅಪ್ಪಂದಿರೇ ಬೆಸ್ಟ್ ಅಪ್ಪ. ಬೇಗ ಅಕ್ಕ. ಪುಟ್ಟಿ, ನಿನ್ನೆ ನನ್ನ ಹುಡುಗಿ ಹೊರಟಳು, ಇವತ್ತು ನಿನ್ನ ಹುಡುಗ ಹೊರಟ. ಈ ಪ್ರೀತಿಗೆ ಕಣ್ಣು ಕಿವಿ ಮೂಗು ಬಾಯಿ ಎಂತ ಇಲ್ಲ, ಕಾಲು ಮಾತ್ರ ಗಟ್ಟಿ ಉಂಟು, ಜೋರು ಓಡ್ತದೆ. ಇದು ದರಿದ್ರ ಪ್ರೇಮ, ನಿಲ್ಲುವುದಿಲ್ಲ. ನಮಗೆ ಮಾತ್ರ ಗೇಟ್ ಕಾಯೋದೇ ಕೆಲಸ, ಅದು ಬಿಟ್ಟು ಬೇರೆ ಎಂತ ಇಲ್ಲ. ಇಷ್ಟೊಂದು ಜಮೀನ್ ತಕೊಂಡು ಏನ್ ಮಾಡ್ತೀಯ ಮಗ?
ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ. ಒಂದ್ ಕಡೆ ನಿಲ್ಲೋಣ ಅಂತ ನಿಮ್ಮ ಆಶೀರ್ವಾದ ಬೇಕು. ಮನಸ್ಸಲ್ಲಿ ಅಂದ ಮಾತು ತಡವಾಗಿ ಕೇಳಿದ್ದೆ. ನಾನು ಏನು ಕೇಳ್ಬೇಡ ಅಂತ ಹೇಳಿದ್ನಲ್ಲ. ಹೇಳ್ದಿದ್ದಕ್ಕೆ ಹೀಗಾದದ್ದು. ನಾವೆಲ್ಲ ಒಪ್ಪಿದ್ದು ನಿಮಗೆ ಇಷ್ಟ ಆಗೋದಿಲ್ಲವಲ್ಲ. ಅಷ್ಟೇ ಇವಾಗ. ಏನಿವತ್ತು ತುತ್ತು ಸರ್ರ ಅಂತ ಎಳಿತಾ ಉಂಟು? ಪರಂ ಏನಿಲ್ಲ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಭೇಟಿ ಕಾರ್ಯಕ್ರಮ ಯಾವಾಗ? ನಾನ್ ಹೋಗಲ್ಲ, ನಾನ್ ಜಗಳ ಆಡಿದ್ದೀನಿ. ಕತ್ತೆ ಕಾಯಿ ಆಯ್ತಾ? 4 ಕತ್ತೆ ತಂದು ಕಟ್ತಾನೆ ನನ್ನ ಸೊಡ್ಡಿಗೆ. ಇನ್ನೂ ಕಂಬ ಹಾಕೋ ಕೆಲಸ ತುಂಬಾ ಇತ್ತು. ಹೇಗನೆ ಬಂದ್ಬಿಟ್ಟೆ ನೀನು? ಮುಂದೆ ಜೀವನ ಕಟ್ಕೊಂಡ್ ಸಾಯಿ. ಇದನ್ನ ನಾನು ಇಟ್ಕೋಬೋದಾ? ನೀವು ಪೆಟ್ಟು ತಿಂದ ಕರಡಿ ಅಲ್ಲವಾ? ಮಗಳು ಚಪ್ಪಲಿ ಎಲ್ಲ ನಿಮ್ಮದೇ. ತಾಳಿ ತಣ್ಣಗಿತ್ತು, ಸಿಕ್ಕಾಪಟ್ಟೆ ಕಚ್ಚುಗುಳಿ ಆಯ್ತು. ಅದಕ್ಕೆ ನಕ್ಕೆ ಏನಿವಾಗ? ಏನಿಲ್ಲಪ್ಪ. ಮೊದ್ಲು ನಿನ್ ಕಂಡ್ರೆ ಮುದ್ದು ಬರೋದು, ಅದಕ್ಕೆ ನಗ್ತಿದ್ದೆ. ಇನ್ಮೇಲೆ ನಗಲ್ಲ ಬಿಡು. ಯಾಕೋ? ನಿನ್ ಜೊತೆ ಹೇಗ್ ಬೇಕಲ್ಲ. ಈ ರೇಂಜ್ಗೆ ಸೀರಿಯಸ್ ಆಗಿ ಒಂದ್ ಮದ್ವೆ ಆಗೋಯ್ತಪ್ಪ ನಂದು. ಹೋಗತ್ಲಾಗೆ ಈಗಿಬ್ರು ಸೇರ್ಕೊಂಡು ಏನ್ ಮಾಡೋಣ? ಯಾವಳು ಗೊತ್ತು. ಆಮೇಲೆ ಅವಳು ಯಾಕೋ ತುಂಬಾ ಸೀರಿಯಸ್ ಆಗ್ಬಿಟ್ಲು. ಅವಳು ಸೀರಿಯಸ್ ಆಗ್ಬಿಟ್ಲು, ನಾನ್ ತುಂಬಾ ನಗಕ್ ಶುರು ಮಾಡ್ಬಿಟ್ಟೆ. ಮದುವೆ ಆದ್ಮೇಲೆ ಗಂಡಸರು ಹೆಂಗಸರು ಆಗ್ಬಿಡ್ತಾರೆ, ಹೆಂಗಸರು ಗಂಡಸರು ಆಗ್ಬಿಡ್ತಾರೆ. ಅದ್ ನನಗೆ ಗೊತ್ತಾಗೋಯ್ತು. ರೇಡಿಯೋ ತರ ಹಾಡು ಕೇಳುತ್ತೆ, ಕೇಳು. ನನ್ ಕೈಲಿ ಆಗಲ್ಲಪ್ಪ. ಸುಮ್ನೆ ಹಲ್ ಕಿಸಿ ಬೇಡ, ಜನ ಲೂಸು ಅಂತಾರೆ. ಜನರೇ ಇಲ್ಲ ಅಷ್ಟೇ ಇವಾಗ. ಅವಳಿಗೆ ನನ್ನ ಹೊಡೆಯೋದಿಷ್ಟ, ನನ್ನ ಕಚ್ಚೋದಿಷ್ಟ, ಜಗಳಾಡೋದಿಷ್ಟ. ಅಲ್ಲೆಲ್ಲ ನನಗೆ ವಿಪರೀತ ನಗು ಬರ್ತಿತ್ತು, ಸಂಗೀತ ಕೇಳಿಸ್ತಿತ್ತು. ಬಿಸ್ನೆಸ್ ಡಬಲ್ ಪ್ರಾಫಿಟ್. ಕುಂಟ್ಲಕ್ಷ್ಮಿ ನೀನು ಮೊದ್ಲು ಹೋಗಿ ಸ್ನಾನ ಮಾಡು. ಆವಾಗ್ಲಿಂದ ಬರೀ ಲ್ಯಾಪ್ಟಾಪ್, ಮೊಬೈಲು, ಗಂಧದೆಣ್ಣೆ ಬರೀ ಇದೇ ಆಗೋಯ್ತು ನಿಂದು. ಮದ್ವೆನೇ ಆಯ್ತಂತೆ, ಯಾವ್ದಕ್ಕೊಂದ್ಸಲಿ ಐ ಲವ್ ಯು ಅನ್ಬಿಡ್ಲಾ? ಈಗ ಹೇಳಿ ಏನ್ ಪ್ರಯೋಜನ? ಹೋಗು, ಮೊದ್ಲು ಎದ್ದೇಳು, ಸ್ನಾನ ಮಾಡಿದ್ದೇಳು. ಅಲ್ಲ, ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ ನೆನ್ಪು. ನಾವ್ ರೆಡಿ. ಬರ್ರಿ ಇದೇ ಆಗೋಯ್ತು. 10 ನಿಮಿಷ ಗಂಡನ ತರ ನೋಡ್ಕೊಳ್ಳೋಳು, 10 ನಿಮಿಷ ಮಗು ತರ ನೋಡ್ಕೊಳ್ಳೋಳು. ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಪಸಿ. ಬಿಡ್ತೇ ಇಲ್ಲ, ಸುತ್ತೋಗ್ಲ ಈಗ. ಪಸಿನಾ ಬಂದ್ ಎಷ್ಟೊತ್ತಾಯ್ತು? ಹಾಯ್ ಪರಂ. ಹಾಯ್ ದೀಪಾ. ಹಾಯ್. ನಾನು ಮೈಗಚ್ಚೋ ಒಂದು ಗಂಧದೆಣ್ಣೆ ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದೀನಿ. ಅದ್ರ ಪ್ರಯೋಗ ನಡೀತಿತ್ತು, ನೀ ಬಂದ. ಬೇರೇನಿಲ್ಲ. ಸಾರಿ, ನನಗೆ ನಿಮ್ ಮದ್ವೆಗೆ ಬರಕ್ ಆಗ್ಲಿಲ್ಲ. ನೀನ್ ಬರ್ಲಿಲ್ಲ ಅಂತ ದೀಪ ತುಂಬಾ ನೊಂದ್ಕೊಂಡ್ಲು. ಇದು ನನ್ ಕಡೆಯಿಂದ ದೀಪಾಗೆ. ಥ್ಯಾಂಕ್ ಯು. ಚೋಟ ಕರಡಿ. ಆಕ್ಚುಲಿ ಈ ಕರಡಿ ಮರಿ ಹಾಕುತ್ತಾ ಇಲ್ಲ ಮೊಟ್ಟೆ ಇಡುತ್ತಾ ಪಸಿನ? ಬೇಡ ಬಿಡ್ರಪ್ಪ, ನಾನೇ ತಿಳ್ಕೊಂತೀನಿ. ಪರಂ, ನಾನ್ ದೀಪಾ ಹತ್ರ ಮಾತಾಡ್ಬೇಕು. ಪ್ಲೀಸ್ ಗೆಟ್ ಲಾಸ್ಟ್. ಹಂಗ? ಹೌದು. ಮಳೆ ಬರಂಗಿದೆ, ಹುಷಾರು ನೋಡ್ಕೊಂಡು ಮಾತಾಡಿ. ಹಸಿನ, ನಾನು ನಿನ್ಗೊಂದು ಗಂಧದೆಣ್ಣೆ ಬಾಟಲ್ ತಂದು ಕೊಡ್ತೀನಿ, ಯಾವ್ದಕ್ಕೂ ಸ್ಮೆಲ್ಗಿರ್ಲಿ. ದೀಪಾ, ಈ ಕೊಟ್ಟಿರೋ ಕರಡಿನ ವಾಪಸ್ ಇಸ್ಕೋಬೇಕು ಅನ್ನಿಸ್ತಾ ಇದೆ.
ಈ ಕರಡಿ ನಂದು. ಇಟ್ಕೊಳ್ಳ? ಬೇಡ, ನೀನೇ ಇಟ್ಕೊ. ಆದ್ರೆ ಒಂದ್ ಮಾತು, ನೀನೇನಾದ್ರೂ ನಿನ್ ಗಂಟೆನ ಒಂಚೂರು ಲೂಸ್ ಬಿಟ್ರೆ ನಾನ್ ಬಿಡಲ್ಲ. ಬಿಡಲ್ಲ. ಬಾಯ್. ಕಚ್ಚುಗುಳಿ ಆಗುತ್ತೆ, ಕಚ್ಚುಗುಳಿ ಆಗುತ್ತೆ. ಮೇಡಮ್ ನೋಡಿ ಮೇಡಮ್, ನಿಮ್ಮ ಮಗು ಹಾರ್ಟ್. ಸರ್ ನೀವು ನೋಡ್ತಿದ್ದೀರಾ, ಇದು ನಿಮ್ಮ ಮಗು ಹೃದಯ. ನೋಡ್ತಾ ಇರಿ, ಜಸ್ಟ್ ಎ ಮಿನಿಟ್. ಕಚ್ಚುಗುಳಿ ಆಗ್ತಿದೆ. ನಮ್ಮಪ್ಪ ಹೇಳ್ತಾ ಇದ್ದಿದ್ದು ಇದನ್ನೇ, ಪರಮಾತ್ಮ ಪರಮಾತ್ಮ. ಅದಕ್ಕೆ 8 ತಿಂಗಳಿದ್ದಾಗಲೇ ಗೊತ್ತಿತ್ತು. ಇದು ನೀನು ಸಾಕು. ನನಗೆ ನನ್ನನ್ನೇ ಸಾಕೊಳಕ್ ಬರಲ್ಲ, ಇದಂಗೆ. ಎಲ್ಲಾ ಮಕ್ಳು ಮೊದ್ಲು ಅಮ್ಮ ಅಂದ್ರೆ ನಿನ್ನ ಅಪ್ಪ ಅಂತ ಇವತ್ತು. ಹಂಗ ಅಲ್ಲ ಎಲ್ಲಿ ಇನ್ನೊಂದ್ಸಲ ಹೇಳ ಪುಟ್ಟ, ಹೇಳ 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 ಹೇಳ. ನೋಡು ನೋಡು, ಇದು ನಿನ್ ಪಾಟಿನೇ. ಯಾರು ಇಲ್ಲ ನನ್ ಜೊತೆ. ಹೋಗ್ರಿ, ಇಬ್ರು ಇಲ್ಲಿ ಇರ್ಬೇಡಿ. ಅಮ್ಮ ಅನ್ಬಿಡೋರೆ, ಅತ್ಲಾಗ್ ಬಚಾವ್ ಹಾಕೋಣ. ನಾನ್ ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಯಾಕೆ ಹಂಗಂದೆ ನೀನು? ನೀನ್ ಯಾವಾಗ್ಲೂ ಹೇಳ್ತಿಲ್ಲ, ಅದಕ್ಕೆ ನಾನು ಹೇಳಿದ್ನಪ್ಪ. ನೀನ್ ಹಂಗೆಲ್ಲ ಅನ್ಬೇಡ, ನನಗೆ ಅಳು ಬರುತ್ತೆ. ನೀನ್ ಹಾಗೆಲ್ಲ ಮಾತಾಡಿದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ಇನ್ ಮುಂದೆ ಹಾಗೆಲ್ಲ ಮಾತಾಡ್ಬೇಡ. ಮಗು ಅಮ್ಮ ಅಂದೆ ಅಪ್ಪ ಅಂದಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಬಂಗಾರ ಅದು, ಎಷ್ಟು ಮುದ್ದಾಗಂತು. ನನ್ಗಿನ್ನೇನು ಬೇಡ, ನನಗಿನ್ನೇನು ಬೇಡ. ಅವಳು ಎಷ್ಟು ಒಳ್ಳೆಯವಳಲ್ವಾ? ಕೇಳಿದ ತಕ್ಷಣ ಹೂ ಅನ್ನೋದ್ ನೋಡು. ಅವಳನ್ನ ಕಟ್ಕೊಳಕ್ಕೆ ನನ್ ಪರ್ಮಿಷನ್ ಕಾಯ್ತಾ ಇದ್ಯಾ ನೀನು? ಬಿಟ್ಟಿದ್ರೆ ಹಂಗೆ ಓಡೋಕ್ ತಪ್ಕೊಂಡ್ ಬಿಡ್ತಿದ್ದೆ ಅಲ್ಲ? ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ನಿನಗೆ ಗೊತ್ತೇ ಇಲ್ಲ. ನಾನ್ ಸತ್ತೋಗಿರೋದು ಆರಾಮ ನಿನ್ಗೆ? ನಿಂಗ್ ನಿಜವಾಗ್ಲೂ ನನ್ ನೆನ್ಪಿದೇನೋ ರಾಸ್ಕಲ್? ಪರಮಾತ್ಮನಿಗೆ ಆತ್ಮ ನೀನು ಹೆಂಗ್ ಮರಿ?